ನಮಸ್ತೆ. ಇವತ್ತು ನಮ್ಮಲ್ಲಿ ಹುಳ್ಳಿಕಾಳು ಬಸ್ಸಾರು ಮಾಡ್ತಾಯಿದ್ದೀನಿ. ತಿಂಡಿಗೆ ಪುಳಿಯೋಗರೆ ಮಾಡ್ತಾಯಿದ್ದೀನಿ. ಅನ್ನ ಸಾರು ಬೆಳಿಗ್ಗೆನೇ ತಿನ್ನಲ್ಲ ಯಾರೂ, ಹಾಗಾಗಿ ಬಾಕ್ಸ್ಗೆ ಅನ್ನ ಸಾಂಬಾರು ಹುಳ್ಳಿಕಾಳು ಬಸ್ಸಾರು. ರಾತ್ರಿನೇ ನೆನೆಸಿದ್ದೆ, ಬೇಯಕ್ಕೆ ಇಟ್ಟಿದ್ದೀನಿ. ನಾವು ಫಿಲಮಲ್ಲಿ ಸ್ಟೋರಿಗಳು, ಅಮ್ಮ ತಾತ ಅಜ್ಜಿ ಎಲ್ಲ ಹೇಳೋ ಸ್ಟೋರಿಗಳು ಮತ್ತು ಚಂದಮಾಮದಲ್ಲೆಲ್ಲ ರಾಜರ ಕಾಲದ ಸ್ಟೋರಿಗಳನ್ನ ಓದಿರ್ತೀವಿ, ಕೇಳಿರ್ತೀವಿ. ನಾನೊಂದು ಸ್ಟೋರಿ ನಾನು ಅನುಭವ ಮಾಡ್ಕೊಂಡಿರೋದೊಂದು ಸ್ಟೋರಿ ನಿಮ್ಗೆ ಹೇಳ್ತೀನಿ. ರಾಜ ಊರಿನ ಪ್ರಜೆಗಳ ಯೋಗಕ್ಷೇಮ ವಿಚಾರಿಸಕ್ಕಂತ ಊರೊಳಕ್ಕೆ ಸುತ್ತಾಡಲಿಕ್ಕೆ ಬರ್ತಾರಂತೆ. ಬಂದಾಗ ಓಡಾಡ್ತಾ ಹಾಗೆ ಅವರ ಶೇರ್ವಾನಿಲಿದ್ದ ಒಂದು ಬಟನ್ನು ಲೂಸಾಗಿ ಎಲ್ಲೋ ಬಿದ್ದೋಗ್ಬಿಡುತ್ತೆ. ಬಿದ್ದೋಗಿದ ತಕ್ಷಣ ರಾಜರಿಗೆ ತುಂಬ ಮುಜುಗರ ಒಂಥರ ಆಗುತ್ತೆ. ಆಗ ಅವರು ಮಹಾಮಂತ್ರಿಗೆ ಹೇಳ್ತಾರಂತೆ, ಇಲ್ಲಿ ಯಾರಾದರೂ ಅಕ್ಕಸಾಲಿಗರಿದ್ದರೆ ಕರ್ಕೊಂಡು ಬನ್ನಿ, ಇದು ನನಗೆ ಬಟನ್ ಮಾಡಿಕೊಡ್ಲಿ ಅಂತ. ಆಗ ಹೋಗಿ ಮಹಾಮಂತ್ರಿಗಳು ಆ ಊರಲ್ಲಿರುವ ಅಕ್ಕಸಾಲಿಗರನ್ನು ಕರ್ಕೊಂಡು ಬಂದರು. ಬಂದಿದ ತಕ್ಷಣ ಮಹಾರಾಜರು ಹೇಳಿದ್ರು, ಇದು ನೋಡಿ ಬಟನ್ ಬಿದ್ದೋಗಿದೆ, ನನಗೆ ಈ ಥರ ಒಂದು ಮಾಡಿಕೊಡಿ ಅಂತ. ಹೇಳಿದ ತಕ್ಷಣ ಅಕ್ಕಸಾಲಿಗರು ಅದರ ವಿನ್ಯಾಸ, ಅದರ ಅಳತೆ ಎಲ್ಲ ತೊಗೊಂಡು ಹೋಗಿ ಎಷ್ಟು ಬೇಗ ಅಂದರೆ ಅಷ್ಟು ಬೇಗ ಟೈಮ್ನಲ್ಲಿ ಒಂದು ಒಳ್ಳೆ ವಿನ್ಯಾಸದ ಒಂದು ಒಳ್ಳೆ ಡಿಸೈನ್ ಅಂತ ಹೇಳ್ಬೋದು, ಒಂದು ಒಳ್ಳೆ ಡಿಸೈನು ತುಂಬ ಚೆನ್ನಾಗಿರುವಂಥ ಒಂದು ಬಟನ್ ಮಾಡ್ಕೊಂಬಂದು ಅವರಿಗೆ ಜೋಡಿಸ್ತಾರಂತೆ ಅವರ ಶೇರ್ವಾನಿಗೆ. ಮಹಾರಾಜರಿಗೆ ತುಂಬ ಸಂತೋಷ ಆಗುತ್ತೆ. ಮೊದಲಿದ್ದ ಬಟನ್ಗಿನ ಇದು ತುಂಬ ಚೆನ್ನಾಗಿ ಅದಕ್ಕೆ ಒಪ್ಪುತ್ತಾ ಇತ್ತು ಮತ್ತು ತುಂಬ ಖುಷಿ ಆಯಿತು ಮಹಾರಾಜರಿಗೆ. ನಿಮಗೆ ಅಕ್ಕಸಾಲಿಗರಿಗೆ ಅವರು ಕೇಳ್ತಾರೆ, ನಿಮ್ಗೆ ಏನು ಬೇಕು ಕೇಳಿ ಅಂತ. ಫಸ್ಟು ಅಕ್ಕಸಾಲಿಗರು ಅಂದ್ಕೊಳ್ತಾರೆ, ನನಗೆ ಒಂದು 200 ರೂಪಾಯಿ ಕೇಳಿಬಿಡೋಣ ಅಂತ. ಯಾಕಂದರೆ ಆ ಕಾಲದಲ್ಲಿ ಅದು ಒಂದು 200 ರೂಪಾಯಿ ಅಂದರೆ ಒಂದು ದೊಡ್ಡ ಮೊತ್ತದ ಅಮೌಂಟು. ನಾವು ತಿಳ್ಕೊಬೇಕು, ಅದು 200 ರೂಪಾಯಿ ಅಂದರೆ ಎಷ್ಟು ದೊಡ್ಡದ ಅಮೌಂಟು ಅಂತ. ಮತ್ತು ಅಂದ್ಕೊಳ್ತಾರೆ ಮನಸ್ಸಲ್ಲಿ ಅವ್ರ ಅಕ್ಕಸಾಲಿಗರು 200 ರೂಪಾಯಿ ಕೇಳೋಣ ಅಂತ. ಮತ್ತು ಅವ್ರಿಗೆ ಒಂಥರ ಮುಜುಗರ ಆಗುತ್ತೆ. ಮಹಾರಾಜರ ಹತ್ರ ನಮ್ಮನ್ನು ಇಷ್ಟು ಚೆನ್ನಾಗಿ ನಮ್ಮನ್ನು ನೋಡ್ಕೊಳ್ಳೋ ಮಹಾರಾಜರ ತಂದೆ ಥರ ನೋಡ್ಕೊಳ್ಳೋ ಮಹಾರಾಜರ ಹತ್ರ ನಾವು ದುಡ್ಡು ಕೇಳೋದೆ ಬೇಡ ಅಂತ ಹೇಳ್ಬಿಟ್ಟು ಅವ್ರ ಮನಸ್ಸಲ್ಲಿ, ಬೇಡ ಮಹಾರಾಜರೇ, ನಿಮಗೆ ನಮ್ಮ ಭಾಗ್ಯ, ನಿಮಗೆ ನಮ್ಮದೊಂದು ಚಿಕ್ಕ ಕಾಣಿಕೆ ಅಂತ ಹೇಳ್ತಾರಂತೆ. ಆದರೂ ಮಹಾರಾಜರಿಗೆ ಮನಸ್ಸು ಒಪ್ಪಲಿಲ್ಲ. ಯಾಕಂದರೆ ನಾವು ಕೊಡುವ ಅಂಥ ಪ್ರಜೆಗಳಿಗೆ ನೋಡ್ಕೊಳ್ಳೋ ಅಂಥ ಮಹಾರಾಜ ಯಾವತ್ತೂ ಸುಮ್ಮನೆ ಈ ಥರ ಎಲ್ಲ ತಗೊಳ್ಳೋದಿಲ್ಲ. ಹಾಗಾಗಿ ಮಹಾರಾಜರು ಅಷ್ಟು ಸಂತೋಷವಾಗಿರ್ತಾರೆ. ಹಾಗಾಗಿ ಆ ಸಂತೋಷದ ಸಮಯದಲ್ಲಿ ನಾವು ಪಿಕ್ಚರ್ಗಳಲ್ಲೆಲ್ಲ ನೋಡಿರ್ತೀವಿ, ಸಂತೋಷದ ಸಮಯಗಳಲ್ಲಿ ಮಹಾರಾಜರು ನಿನಗಿಷ್ಟು ವರಹ ಕೊಟ್ಬಿಡ್ತೀನಿ ತಗೋ, ಇಷ್ಟು ಕುದುರೆಗಳು, ಇಷ್ಟು ರಾಜ್ಯ ಅಂತ ಹೇಳಿರೋದು ನಾವು ಕೇಳಿದ್ದೀವಲ್ಲ. ಹಾಗೇ ಈ ಮಹಾರಾಜರು ಕೂಡ ಅಷ್ಟು ಸಂತೋಷದಿಂದ ನಿನಗೆ ನಾನು 2 ಊರನ್ನೇ ಬರ್ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಡ್ತಾರೆ. ಅಕ್ಕಸಾಲಿಗನಿಗೆ ದುಃಖ ಸಂತೋಷ ಎರಡೂ ಒಟ್ಟಿಗೆ ಆಗ್ಬಿಡುತ್ತೆ. ಯಾಕಂದರೆ ನಾನೇನೋ ಒಂದು 200 ರೂಪಾಯಿ ಕೇಳೋಣ ಅಂತ ಅಂದ್ಕೊಂಡಿದ್ರೆ ದೇವರು ನನಗಿಷ್ಟು ದೊಡ್ಡ ಅನುಗ್ರಹ ಮಾಡಿಬಿಟ್ನ ಅಂತ ಅಕ್ಕಸಾಲಿಗನಿಗೆ ಒಟ್ಟೊಟ್ಟಿಗೆ ದುಃಖ ಸಂತೋಷ ಎರಡೂ ಆಗುತ್ತಂತೆ. ಹಾಗಾಗಿ ದೇವ್ರು ಕೊಟ್ಟರೆ ನಮಗೆ ಈಸ್ಕೊಳ್ಳೋಕ್ಕಾಗಲ್ಲ, ಅಷ್ಟು ಕೈ ತುಂಬ ಬೊಗಸೆ ಕೊಡ್ತಾನೆ. ಹೊಡೆದ್ರು ಅದೇ ಥರ ಚಾಟಿ ಏಟು ತಡ್ಕೊಳಕ್ಕಾಗ್ದಿರೋ ಥರ ಹೊಡಿತಾನೆ. ನಮಗೆ ದೇವ್ರ ಅನುಗ್ರಹ ಯಾವ ಥರ ಅಂತ ನಾವು ತಿಳ್ಕೊಬೇಕು, ಯಾವ ಟೈಮಲ್ಲಿ ಯಾವ ಥರ ಅನುಗ್ರಹ ಮಾಡ್ತಾನಂತೆ ನಮ್ಗೆ. ಅದಕ್ಕೆ ದೇವ್ರ ಹತ್ರ ಹೋದಾಗ ಅಲ್ಪ ಕೋರಿಕೆಗಳನ್ನು ಯಾವತ್ತೂ ಕೋರ್ಕೋಬಾರ್ದು. ನಿನ್ನಲ್ಲಿ ನನ್ನ ಐಕ್ಯ ಮಾಡ್ಕೊಳಪ್ಪ ಅಂತ ಕೇಳಿಕೊಂಡ್ರೆ ಸಾಕು. ದೇವರು ಅವನ ಇಚ್ಛೆ ಅನುಸಾರ ಅವನು ನಮಗೆ ಕೊಡಬೇಕಾದ ಫಲಾಫಲ